ಇವತ್ತು ಬೆಳಗಾವಿ ಜಿಲ್ಲಾ CRSL SP ಆಫೀಸಿಗೆ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಿಂದ ಎಲ್ಲ ನನ್ನ ದಲಿತ ಮಹಿಳೆಯರು ಹಾಗೂ ದಲಿತ ನನ್ನ ಬಾಂಧವರು ಮತ್ತು ಎಲ್ಲ ನಮ್ಮ ಸಂಘಟನೆಯ ಮುಖಂಡರು ಬಂದು ಇವತ್ತು ತಮಟೆ ಚಳವಳಿಯೊಂದಿಗೆ ಮನವಿಯನ್ನು ಕೊಡಬೇಕಾದಂಥ ಪ್ರಸಂಗ ಯಾಕೆ ಬಂದಿದೆ ಅಂದರೆ 2/6/2026 ಬೆಟಗೇರಿ ಗ್ರಾಮದಲ್ಲಿ ಸವರ್ಣೀಯರ ಮಾನಸಿಕ ಹಿಂಸೆಯನ್ನು ತಾಳಲಾರದೆ ಮನನೊಂದು ರವೀಂದ್ರ ಬಸವ ದಾನೋಗಳು ಅಂತಕ್ಕಂಥ ವ್ಯಕ್ತಿ ಆತನು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿಟ್ಟು ಆತನು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. 2/6/2026 ಇವತ್ತು 11/6/2020 ಸುಮಾರು 10-11 ದಿನಗಳ ಕಾಲ ಆದ್ರೂ ಸಹಿತ CRSL SP ಅವರು ಆರೋಪಿತರನ್ನು ಬಂಧಿಸದೇ ಇದ್ದ ಕಾರಣಕ್ಕಾಗಿ ಇವತ್ತು ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಈ ಸವರ್ಣೀಯರ ದಬ್ಬಾಳಿಕೆಗೆ ಊರು ಬಿಡ್ತಕ್ಕಂಥ ಪ್ರಸಂಗ ಇವತ್ತು ಬಂದಿರುವುದರಿಂದ ಈ ಸಂದರ್ಭದಲ್ಲಿ CRSL SP ಅವರು ಇವತ್ತು ದಲಿತರಿಗೆ ರಕ್ಷಣೆ ಕೊಡಲಿಕ್ಕಾಗಿಯೇ ಅಂತೇಳಿ ಇವತ್ತು ಸರ್ಕಾರ ನೇಮಿಸಿರ್ತಕ್ಕಂಥ CRSL ಆಫೀಸಿನವರು ಇವತ್ತು ಬಂದು ಮಹಜರು ಮಾಡಿಕೊಂಡು ಪಂಚನಾಮೆ ಮಾಡಿಕೊಂಡು ಬಂದರೂ ಸಹಿತ ಆರೋಪಿತರನ್ನ ಇದುವರೆಗೂ ಬಂಧಿಸಿಲ್ಲ. ಕೂಡಲೇ ಏನು ಡೆತ್ ನೋಟ್ನಲ್ಲಿ ಬರೆದಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸದೆ ಹೋದರೆ ಇವತ್ತು ಎಲ್ಲ ದಲಿತ ಮಹಿಳೆಯರು ಮತ್ತು ಆ ನೊಂದಿರ್ತಕ್ಕಂಥ ಕುಟುಂಬದ ತಾಯಿ, ಅವರ ಪತ್ನಿ, ಅವರ ಮಕ್ಕಳು ಮತ್ತು ಅವರ ಎಲ್ಲ ಬಂಧು ಬಳಗ ಬಂದಿರುತ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ರಕ್ಷಣೆ ಕೊಡದೆ ಹೋದರೆ, ಕೂಡಲೇ ಅವರನ್ನು ಬಂಧಿಸದೆ ಹೋದರೆ ಉಗ್ರವಾದ ಹೋರಾಟವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಡೆತ್ ನೋಟ್ನಲ್ಲಿ ಇರ್ತಕ್ಕಂಥ ಆರೋಪಿಗಳ ಹೆಸರು ಈಗಾಗಲೇ ಉಲ್ಲೇಖ ಆಗಿದೆ. ಡೆತ್ ನೋಟ್ನಲ್ಲಿ ಇವತ್ತು ಆ ಗ್ರಾಮದ ನನಗೂ ಸಹಿತ 13-14 ಜನ ಆರೋಪಿತರು ಏನದಾರಲ್ಲ ಡೆತ್ ನೋಟ್ನೊಳಗೆ ಸಂಪೂರ್ಣವಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಆ ಡೆತ್ ನೋಟ್ನಲ್ಲಿ ಲಕ್ಷ್ಮಣ್ ಲಕ್ಕಪ್ಪ ಚಂದರ್ಗಿ ಮತ್ತು ಶಿವಾನಂದ್ ಚಂದರ್ಗಿ ಹಾಗೂ ವಿಜಯ್ ಕೆಂಪಣ್ಣ ಚಂದರ್ಗಿ ಮತ್ತು ಇನ್ನೂ ಅನೇಕ ಜನರು ಸೇರಿ ಅವ್ರಿಗೇನು ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ರು ಅದನ್ನು ಹಿಂಸೆ ತಾಳಲಾರದೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿ ಪೊಲೀಸರ ಹೆಸರು ಕೂಡ ಇದೆ. ಆದ್ರೂ ಸಹಿತ ಇವತ್ತು ಡೆತ್ ನೋಟ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಏನು ಅವರಿಗೆ ತೊಂದರೆ ಮಾಡಿದಾರಲ್ಲ ಅವ್ರದ್ದೆಲ್ಲ ಹೆಸರಿದೆ. ಕೂಡಲೇ ಆರೋಪಿತರಿಗೆ ಇವತ್ತು 2024ರಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಆಗಿತ್ತು. ಆ ಕೇಸಿನಲ್ಲಿ ಇವರಿಗೆ ಆರೋಪಿಗಳನ್ನ ಬಂಧಿಸೇ ಇದ್ದ ಕಾರಣಕ್ಕಾಗಿ ಇವತ್ತು ಅವನ ಮನೆಯವರೆಗೆ ಹೋಗಿ ನನ್ನ 10 ಎಕರೆ ಭೂಮಿ ಹೋಗಲಿ ನಿನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಸಹಿತ ಹೇಳಿರ್ತಕ್ಕಂಥದ್ದು ಇವತ್ತು ವಿಡಿಯೋ ಇದೆ. ಜೀವ ಬೆದರಿಕೆ ಹಾಕಿರ್ತಕ್ಕಂಥದ್ದು ವಿಡಿಯೋಗಳಿವೆ. ಇವೆಲ್ಲ ವಿಡಿಯೋಗಳನ್ನು ನೋಡಿದಾಗ ಅವತ್ತಿನ ಕುಟುಂಬಕ್ಕೆ ಮತ್ತು ಯಾವುದೇ ರೀತಿ ರಕ್ಷಣೆ ಇರಲಿಲ್ಲ. ಆ ಕುಟುಂಬ ಇವತ್ತು ಮಾನಸಿಕ ಹಿಂಸೆಯಿಂದ ಈಗಾದರೂ ಬಳಲ್ತಾ ಇದೆ. ಅದು ತೀರ್ಕೊಂಡಿರ್ತಕ್ಕಂಥವನು ಸಹಿತ ಮಾನಸಿಕ ಹಿಂಸೆಯಿಂದ ಡೆತ್ ನೋಟ್ನಲ್ಲಿ ಬರೆದಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಸತ್ಯಪ್ಪ ಕರವಾಡಿ ಅಂತೇಳಿ DSS. ನಾನು ಅವರೆಲ್ಲ ಏನು ಮನಸ್ಸಿನಾಗ ಇಟ್ಕೊಂಡಿರ್ರಿ, ಏನು ಅವ್ರು ಡೆತ್ ನೋಟ್ ಬರ್ದಿಟ್ಟಾರ್ರಿ ಅದಕ್ಕೊಂದು ನ್ಯಾಯ ಸಿಕ್ತು ಸಾಕ್ರಿ ನಮಗೆ. ಮಿರ್ಜಾ ನಾಯ್ಕ್ ಅನ್ನೋ ಹುಡುಗ್ರಿ ನಮ್ಮ ರೊಕ್ಕ ನಾವು ಬೇಡಕ್ಕೆ ಹೋದ್ರೆ ಅವ್ರನ್ನ ಬಡದ್ರೆ ನಿನ್ನ ಕೇಸ್ ಮುಗಿದ್ರೆ ಸಾಕಾಗೈತಿ, ನಿನ್ನ ಕುರುಬ್ರು ಎಲ್ಲ ಬಡ್ದಕ್ಕೆ ಹೊಲ್ತಾರು ಅಂದದ್ದು ಅವರು ಭಾಳ ಮನ್ಸಿಗೆ ಮಾಡ್ಕೊಂಡ್ರಿ. ಒಟ್ಟು ಡೆತ್ ನೋಟ್ನಾಗ ಏನು ಬರ್ದೈತಿ ನೋಡ್ರಿ ಅದಕ್ಕೊಂದು ನ್ಯಾಯ ಕೊಡಿಸ್ಬಿಡ್ರಿ ಸಾಕು. ಆರ್ತಿ ರವಿ ದಾನೋಗುಡ್. ಯಾತಕ್ಕಾಗಿ ಹೋರಾಟ
ಥ್ಯಾಂಕ್ ಯು